ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ವಿಡಿಯೋ. ನಾವಿವತ್ತು ಇಂಗ್ಲೀಷ್ನ ಕನ್ನಡದ ಮೂಲಕ ಕಲಿತಾ ಹೋಗೋಣ. ಈಸಿಯಾಗಿ ಕಲಿತಾ ಹೋಗೋಣ. ನಾವು ಡೈಲಿ ಮಾತಾಡೋ ಸೆಂಟೆನ್ಸೇ ಇಂಗ್ಲೀಷಲ್ಲಿ ಯಾವ ಥರ ಮಾತಾಡ್ಬೋದು, ಅದು ಎಷ್ಟು ಈಸಿಯಾಗಿರುತ್ತೆ ಅಂತ ನಾವಿವತ್ತು 10 ಸೆಂಟೆನ್ಸ್ ಕಲಿತಾ ಹೋಗೋಣ. ನಾನು ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಜನ ಲೈಕ್ ಮಾಡಿದ್ದೀರಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನನ್ನನ್ನು ಕೇಳದೆ ಯಾರನ್ನು ಒಳಗೆ ಬಿಡಬೇಡಿ. ನನ್ನನ್ನು ಕೇಳದೆ ಯಾರನ್ನು ಒಳಗೆ ಬಿಡಬೇಡಿ. ಇದನ್ನೆಲ್ಲರೂ ಹೇಳ್ತಾನೆ ಇರ್ತೀವಿ, ನನ್ನನ್ನು ಕೇಳದೆ ಯಾರನ್ನು ಒಳಗೆ ಬಿಡಬೇಡಿ ಅಂತಾನೆ. ಅದೇ ಥರ ಇಂಗ್ಲೀಷಲ್ಲಿ ತುಂಬ ಈಸಿಯಾಗಿ ಡೋಂಟ್ ಲೆಟ್ ಎನಿವನ್ ಇನ್ ವಿತೌಟ್ ಆಸ್ಕಿಂಗ್ ಮೀ. ನನ್ನನ್ನು ಕೇಳದೆ ಯಾರನ್ನು ಒಳಗೆ ಬಿಡಬೇಡಿ ಅನ್ನೋದನ್ನು ಡೋಂಟ್ ಲೆಟ್ ಎನಿವನ್ ಇನ್ ಆಸ್ಕಿಂಗ್ ವಿತೌಟ್ ಮೀ ಅಂತ ಹೇಳ್ತೀವಿ. ಹಾಗೆ ಎರಡನೇ ಸೆಂಟೆನ್ಸ್ ಹೀಗಿದೆ: ಅಕ್ಷರಗಳನ್ನು ನೀಟಾಗಿ ಬರೆ. ನೀನು ಅಕ್ಷರಗಳನ್ನು ನೀಟಾಗಿ ಬರೆ ಅನ್ನೋದನ್ನು ಯು ರೈಟ್ ದಿ ಲೆಟರ್ಸ್ ನೀಟ್ಲಿ. ಯು ರೈಟ್ ದಿ ಲೆಟರ್ಸ್ ನೀಟ್ಲಿ. ನೀನು ಅಕ್ಷರಗಳನ್ನು ನೀಟಾಗಿ ಬರೆ ಅಂತ ಎಲ್ರಿಗೂ ಹೇಳ್ತಾನೆ ಇರ್ತೀವಿ, ಮಕ್ಕಳಿಗೆಲ್ಲ ಹೇಳ್ತಾನೆ ಇರ್ತೀವಿ, ನೀನು ಅಕ್ಷರನ ನೀಟಾಗಿ ಬರಿ ಅಂತ. ಅದೇ ಥರ ಅದನ್ನೇ ಇಂಗ್ಲೀಷ್ನಲ್ಲಿ ಯು ರೈಟ್ ದಿ ಲೆಟರ್ಸ್ ನೀಟ್ಲಿ ಅಂತ ಹೇಳ್ತಿರ್ತೀವಿ. ಹಾಗೆ ನಿನ್ನ ಪುಸ್ತಕಗಳನ್ನು ನೀಟಾಗಿ ಬ್ಯಾಗ್ನಲ್ಲಿ ಇಟ್ಟುಕೋ. ನಿನ್ನ ಪುಸ್ತಕಗಳನ್ನು ನೀಟಾಗಿ ಬ್ಯಾಗ್ನಲ್ಲಿ ಇಟ್ಟುಕೋ. ಇದನ್ನು ಕೀಪ್ ಯುವರ್ ಬುಕ್ಸ್ ನೀಟ್ಲಿ ಇನ್ ಯುವರ್ ಬ್ಯಾಗ್. ಇದನ್ನೆಲ್ಲರಿಗೂ ಹೇಳ್ತಿರ್ತೀವಿ, ನೀನು ಬುಕ್ಕನ್ನ ಕ್ಲೀನಾಗಿ ಬ್ಯಾಗಲ್ಲಿ ಇಟ್ಕೊ ಅಂತ. ಎಲ್ಲರೂ ಹೇಳ್ತಾ ಇರ್ತಾರೆ ಪೇರೆಂಟ್ಸ್ ಮಕ್ಕಳಿಗೆ, ಕ್ಲೀನಾಗಿ ಬ್ಯಾಗಲ್ಲಿ ಇಟ್ಕೋ, ಬುಕ್ಸ್ ಎಲ್ಲ ಬಿಟ್ಟೋಗ್ಬೇಡ ಅಂತ. ಅದನ್ನೇ ಕೀಪ್ ಯುವರ್ ಬುಕ್ಸ್ ನೀಟ್ಲಿ ಇನ್ ಯುವರ್ ಬ್ಯಾಗ್. ಕೀಪ್ ಯುವರ್ ಬುಕ್ಸ್ ನೀಟ್ಲಿ ಇನ್ ಯುವರ್ ಬ್ಯಾಗ್ ಅಂತ ಹೇಳ್ತೀವಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ರಿ, ನಾನು ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬೇಡಿ. ಇದನ್ನು ಮಾತಾಡ್ತಾನೆ ಇರ್ತೀವಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ ಅಂತ. ಡೋಂಟ್ ಸ್ಪೀಕ್ ಬ್ಯಾಡ್ಲಿ ಅಬೌಟ್ ಎನಿವನ್. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ ಅನ್ನೋದನ್ನು ಡೋಂಟ್ ಸ್ಪೀಕ್ ಬ್ಯಾಡ್ಲಿ ಅಬೌಟ್ ಎನಿವನ್. ಡೋಂಟ್ ಸ್ಪೀಕ್ ಬ್ಯಾಡ್ಲಿ ಅಬೌಟ್ ಎನಿವನ್. ಓಕೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿರುತ್ತೆ: ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬೇಡಿ. ಡೋಂಟ್ ಸ್ಪೀಕ್ ಬ್ಯಾಡ್ಲಿ ಅಬೌಟ್ ಎನಿವನ್. ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತೀವಿ, ಸೊ ಅದನ್ನು ಬಿಡಬೇಕು. ಫಸ್ಟು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು. ಅಲ್ಲಿಂದ ಯಾರು ಹೊರಗೆ ಬಂದರು. ನಮ್ಮ ಸೆಂಟೆನ್ಸ್ ಹೀಗಿದೆ ಮುಂದಿಂದು: ಅಲ್ಲಿಂದ ಯಾರು ಹೊರಗೆ ಬಂದರು. ಹೂ ಕಮ್ ಔಟ್ ಆಫ್ ದೇರ್. ಹೂ ಕಮ್ ಔಟ್ ಆಫ್ ದೇರ್. ಅಲ್ಲಿಂದ ಯಾರು ಹೊರಗೆ ಬಂದರು ಅನ್ನೋದನ್ನು ಹೂ ಕಮ್ ಔಟ್ ಆಫ್ ದೇರ್ ಅಂತ ಹೇಳ್ತೀವಿ. ನೀವು ನೋಡ್ತಿರ್ತೀರ, ಎಲ್ಲಾದರೂ ಯಾರು ಹೊರಗೆ ಬಂದರು, ಯಾರು ಒಳಗೆ ಹೋದರು ಅಂತ ಕೇಳ್ತಾ ಇರ್ತಾರೆ. ಎಲ್ಲಾದರೂ ಒಂದು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಅಲ್ಲಿ ಯಾರು ಹೋಗಿದ್ದು, ಯಾರು ಹೊರಗೆ ಬಂದಿದ್ದು ಅಂತ. ಅದೇ ಥರ ಅಲ್ಲಿಂದ ಯಾರು ಹೊರಗೆ ಬಂದರು ಅನ್ನೋದನ್ನು ಕನ್ನಡದಲ್ಲಿ ಹೇಳೋದಾದರೆ, ಅದೇ ಥರ ಇಂಗ್ಲೀಷ್ನಲ್ಲಿ ಹೂ ಕೇಮ್ ಔಟ್ ಆಫ್ ದೇರ್. ಹೂ ಕೇಮ್ ಔಟ್ ಆಫ್ ದೇರ್ ಅಂತ ಕೇಳ್ತೀವಿ. ಇದು ಕ್ವಶನ್ನು. ಅಲ್ಲಿಂದ ಯಾರು ಹೊರಗೆ ಬಂದರು ಅನ್ನೋದನ್ನು ಹೂ ಕೇಮ್ ಔಟ್ ಆಫ್ ದೇರ್ ಅಂತ ಕೇಳ್ತೀವಿ ನಾವು. ಹಾಗೆ ನೆಕ್ಸ್ಟ್ ಕ್ವಶನ್ ಹೀಗಿದೆ: ನೀವು ಅಲ್ಲೇನು ಮಾಡುತ್ತಿದ್ದೀರಿ. ನೀವು ಅಲ್ಲೇನು ಮಾಡುತ್ತಿದ್ದೀರಿ. ವಾಟ್ ಆರ್ ಯು ಡೂಯಿಂಗ್ ದೇರ್. ನೀವು ಅಲ್ಲೇನು ಮಾಡ್ತಿದ್ದೀರಾ ಅನ್ನೋದನ್ನು ವಾಟ್ ಆರ್ ಯು ಡೂಯಿಂಗ್ ದೇರ್. ನೀವು ಅಲ್ಲೇನು ಮಾಡ್ತಾಯಿದ್ರಿ ಅಂತ ಕೇಳ್ತೀವಿ, ಅದನ್ನೇ ವಾಟ್ ಆರ್ ಯು ಡೂಯಿಂಗ್ ದೇರ್ ಅಂತ ಕೇಳ್ತೀವಿ ಇಂಗ್ಲೀಷಲ್ಲಿ. ನಾವು ಸಾಮಾನ್ಯವಾಗಿ ಜಾಸ್ತಿ ಕ್ವಶನ್ಸೇ ಮಾಡ್ತಾಯಿರ್ತೀವಿ, ಮಾತಾಡ್ತಾ ಅಲ್ಲೇನು ಮಾಡ್ತಿದ್ದೆ, ಇಲ್ಲೇನು ಮಾಡ್ತಾಯಿದ್ದೆ, ಅದ್ಯಾಕೆ ಮಾಡಿದ್ದೆ, ಇದ್ಯಾಕೆ ಮಾಡಿದ್ದೆ ಅಂತ. ಅದೇ ಥರ ನೀವು ಅಲ್ಲೇನು ಮಾಡುತ್ತಿದ್ದೀರಿ ಅನ್ನೋ ಸೆಂಟೆನ್ಸ್ ಇಂಗ್ಲೀಷಲ್ಲಿ ವಾಟ್ ಆರ್ ಯು ಡೂಯಿಂಗ್ ದೇರ್. ನೀವು ಮಕ್ಕಳ ಜೊತೆಗೆ ಏನಾದರೂ ಕಾನ್ವೆಂಟಿಗೆ ಕಳಿಸ್ತಾ ಇದ್ದೀರಿ, ಅಥವಾ ಮಕ್ಕಳಿಗೆ ಇಂಗ್ಲೀಷ್ನ ಕಲಿಸ್ಬೇಕು ಮಾತಾಡೋದನ್ನಂದರೆ, ನೀವು ಮೊದಲು ಸ್ವಲ್ಪನೇ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರೆ ಮಕ್ಕಳಿಗೂ ಗೊತ್ತಾಗುತ್ತೆ, ನಾವು ಈ ಥರ ಮಾತಾಡ್ಬೋದು ಅಂತ. ಅವ್ರ ರಿಪ್ಲೈನೂ ಚೆನ್ನಾಗೇ ಇರುತ್ತೆ. ನೀವು ಮೊದಲಿನಂತೆ ಮಾತನಾಡಬೇಕು. ನೀವು ಮೊದಲಿನಂತೆ ಮಾತನಾಡಬೇಕು. ಯು ಶುಡ್ ಟಾಕ್ ಬಿಫೋರ್. ನೀವು ಮೊದಲಿನ ಥರ ಮಾತಾಡಬೇಕು ಅಂತ ಕೇಳ್ತೀವಿ ಎಲ್ರಿಗೂ. ಯು ಶುಡ್ ಟಾಕ್ ಬಿಫೋರ್. ಅಥವಾ ಒಬ್ರಿಗೆ ಹುಷಾರಿರಲ್ಲ, ಅವ್ರು ಚೆನ್ನಾಗಾದ್ಮೇಲೆ ಮಾತಾಡ್ತಾ ಇರ್ತಾರೆ, ಅದು ಚೆನ್ನಾಗಿ ಕೇಳಿಸ್ತಾ ಇರಲ್ಲ, ಅದನ್ನೇ ಯು ಶುಡ್ ಟಾಕ್ ಬಿಫೋರ್. ನೀವು ಮೊದಲಿನ ಥರ ಮಾತಾಡಬೇಕು ಅಂತ ಹೇಳ್ತೀವಿ.
ಯು ಶುಡ್ ಟಾಕ್ ಬಿಫೋರ್, ನೀವು ಮೊದಲಿನ ಥರ ಮಾತಾಡಬೇಕು ಅನ್ನೋದನ್ನು ಯು ಶುಡ್ ಟಾಕ್ ಬಿಫೋರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಹಾಗೆ ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದಳು. ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದಳು. ಇದನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ? ಶಿ ಫಿನಿಶ್ಡ್ ಆಲ್ ಮೈ ವರ್ಕ್ ಫಾರ್ ಟುಡೇ. ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದಳು ಅನ್ನೋದನ್ನು ಶಿ ಫಿನಿಶ್ಡ್ ಆಲ್ ಮೈ ವರ್ಕ್ ಫಾರ್ ಟುಡೇ. ನನ್ನ ಇವತ್ತಿನ ಎಲ್ಲ ಕೆಲಸನೂ ಅವಳೇ ಮುಗಿಸಿದ್ಲು ಅನ್ನೋದನ್ನು ಶಿ ಫಿನಿಶ್ಡ್ ಆಲ್ ಮೈ ವರ್ಕ್ ಫಾರ್ ಟುಡೇ. ಟುಡೇ TO2 ಅದು, ಟುಡೇ DAY. ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದ್ಲು ಅನ್ನೋದನ್ನು ಶಿ ಫಿನಿಶ್ಡ್ ಆಲ್ ಮೈ ವರ್ಕ್ ಟುಡೇ. ಕೆಲವರು ಏನಂದರೆ ರೂಮ್ ಮಾಡ್ಕೊಂಡಿರ್ತೀವಿ, ಆವಾಗ ಶೇರ್ ಮಾಡ್ಕೊಂಡಿರ್ತೀವಿ ಈ ಥರ ಕೆಲಸ ಅಂತ. ಸಮಯ ಸಂದರ್ಭ ಮಾಡೋಕ್ಕಾಗಿರಲ್ಲ ಒಬ್ಬರು, ಆವಾಗ ಅವ್ರು ಹೇಳ್ತಾರೆ ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದ್ಲು ಅಂತನ. ಒಬ್ಬೊಬ್ಬರು ಹೇಳೋಕ್ಕೆ ಹೋಗೋದಿಲ್ಲ, ಅವ್ರ ಕೆಲಸ ಇನ್ನೊಬ್ರ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದಳು. ನನ್ನ ಇವತ್ತಿನ ಎಲ್ಲ ಕೆಲಸವನ್ನು ಅವಳೇ ಮುಗಿಸಿದಳು. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ. ನೀವು ನೋಡ್ತಿರ್ತೀರ, ನಾವು ಮಾತಾಡ್ತೀವಿ, ಶಾಪಿಂಗ್ ಹೋಗ್ತಾನೆ ಇರ್ತೀವಿ. ಅದನ್ನು ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ ಅನ್ನೋದು ನಮ್ಮದು ನೆಕ್ಸ್ಟ್ ಸೆಂಟೆನ್ಸ್ ಇರೋದು. ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ. ಇದು ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ ಅಂತ ಕನ್ನಡದಲ್ಲಿ ಹೇಳಿದರೆ ನಾವು, ಇಂಗ್ಲೀಷಲ್ಲಿ ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ನಾನು ನಿನ್ನೆ ಶಾಪಿಂಗ್ ಎಲ್ಲಿ ಹೋಗಿದ್ದೆ ಏನು ಅಂತ ಹಿಂಗೆ ಕೇಳ್ತಿರ್ತಾರೆ ಯಾರಾದರೂ. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ ಅಂತ ಹೇಳಬೇಕು. ನಾನು ನಿನ್ನೆ ಶಾಪಿಂಗ್ಗೆ ಹೋಗಿದ್ದೆ ಅಂತ. ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ಐ ವೆಂಟ್ ಶಾಪಿಂಗ್ ಎಸ್ಟರ್ಡೇ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡಿಕೊಡಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡಿಕೊಡಿ. ಇದನ್ನು ಇಂಗ್ಲೀಷಲ್ಲಿ ಮೈ ಫೋನ್ ಈಸ್ ಸ್ವಿಚ್ಡ್ ಆಫ್, ಪ್ಲೀಸ್ ಚಾರ್ಜ್ ಇಟ್ ಲಿಟಲ್. ಮೈ ಫೋನ್ ಈಸ್ ಸ್ವಿಚ್ಡ್ ಆಫ್, ಪ್ಲೀಸ್ ಚಾರ್ಜ್ ಇಟ್ ಲಿಟಲ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡಿಕೊಡಿ ಅಂತ ಕನ್ನಡದಲ್ಲಿರೋ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಕೇಳೋದು. ನಾವೆಲ್ಲರೂ ಹೊರಗಡೆ ಹೋಗಿರ್ತೀವಿ, ಚಾರ್ಜರ್ ಮರ್ತೋಗ್ಬಿಟ್ಟಿರ್ತೀವಿ, ಆದರೆ ಫೋನಲ್ಲಿ ಚಾರ್ಜೇ ಇರೋದಿಲ್ಲ. ಅಂಥ ಟೈಮಲ್ಲಿ ಮೈ ಫೋನ್ ಈಸ್ ಸ್ವಿಚ್ಡ್ ಆಫ್, ಪ್ಲೀಸ್ ಚಾರ್ಜ್ ಇಟ್ ಲಿಟಲ್. ಮೈ ಫೋನ್ ಈಸ್ ಸ್ವಿಚ್ಡ್ ಆಫ್, ಪ್ಲೀಸ್ ಚಾರ್ಜ್ ಇಟ್ ಲಿಟಲ್ ಅಂತ ಕೇಳಬೇಕು. ಹಾಗೆ ಈ ವಿಡಿಯೋ ನೋಡ್ತಿರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ, ಕಾರಣಾಂತರದಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಿಳಿಸಿ ಎಲ್ರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಹೊಸ ಸೆಂಟೆನ್ಸ್ನ ಹೇಳ್ತಾ ಹೋಗ್ತೀನಿ. ನಾನು ಕಲಿತಾ ನಿಮಗೂ ತಿಳಿಸ್ತೀನಿ, ಈ ಥರನೂ ಮಾತಾಡ್ಬೋದು ಈಸಿಯಾಗಿ ಮನೇಲಿ ಅಂತ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. 150 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ತುಂಬ ಥ್ಯಾಂಕ್ ಯು. ಹಾಗೆ ಈ ಥರ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಖಂಡಿತ ಥ್ಯಾಂಕ್ ಯು.